ಎಲ್ಲರಿಗೂ ಶುಭ ದಿನ. ನೀವ್ ಅನ್ಕೋತಿರ್ಬೋದು ಇವ್ರ ಮುಖ ಯಾಕೆ ಇಷ್ಟೊಂದು ಊದಿದೆ ಅಂತ. ಏನಕ್ಕಂದ್ರೆ ಇವತ್ತು ತುಂಬಾ ಬೆಳಗ್ಗೆ ಎದ್ದು ವಿಡಿಯೋ ಶೂಟ್ ಮಾಡ್ತಾ ಇದೀವಿ. ಬೆಳಗ್ಗೆ ತಿಂಡಿಗೆ ನಾವು ಈ ರೆಸಿಪಿ ಮಾಡ್ತಾ ಇರೋದು. ಸೊ ರೆಸಿಪಿ ಹೆಸರು ಹೇಳ್ಬಿಡಿಮ್ಮ. ಇಡ್ಲಿ ಸಾಂಬಾರ್. ಇಡ್ಲಿ ಸಾಂಬಾರ್ ಎಕ್ಸೈಟೆಡ್ ಇದೀರಾ ಅಲ್ಲ? ನಂಗೆ ಗೊತ್ತು, ಬಿಕಾಸ್ ಸುಮಾರು ಜನ ಕೇಳಿದ್ರಿ ಇಡ್ಲಿ ಸಾಂಬಾರ್ ತೋರಿಸಿ ಅಂತ. ಸೊ ಇವತ್ತು ತೋರಿಸ್ತಾ ಇದೀವಿ, ಬನ್ನಿ. ಇಡ್ಲಿ ಹಿಟ್ಟನ್ನ ಹೆಂಗೆ ನೆನೆಸಿ ಹೆಂಗೆ ರುಬ್ಬಿದ್ದೀನಿ ಅಂತ ನೈಟ್ ಕ್ಲಿಪ್ಪನ್ನು ನೋಡ್ಕೊಂಬನ್ನಿ. ಇಡ್ಲಿ ಮಾಡೋದು ಹೇಳ್ಕೊಡಿ ಅಂದಿದ್ರಲ್ಲ, ಹೇಳ್ಕೊಡ್ತೀನಿ ಬನ್ನಿ. ಬಟ್ ಎಲ್ಲರಿಗಿಂತ ಮೊದಲು ನಾನು ಅಕ್ಕಿ ತೊಗೊಳಲ್ಲ, ಅಕ್ಕಿ ನೆನೆ ಹಾಕಲ್ಲ ಇಡ್ಲಿಗೆ. ನಾನು ಈ ಕುಚ್ಚಲಕ್ಕಿ ರವೆ ತೊಗೊಂಡಿದ್ದೀನಿ, ಆಯಿತಾ? ಈ ಥರ ರವೆ ಇರುತ್ತೆ. ಆ ರವೆ ತೊಗೊಂಡ್ಬಿಟ್ಟು ನಾನು ಮಾಡೋದು ಇಡ್ಲಿನ. ಅದಕ್ಕೆ ಏನು ನೆನೆಸ್ತೀನಿ ಅಂತ ತೋರಿಸ್ಕೊಡ್ತೀನಿ. ಈ ಕಪ್ಪಿಂದ ಮೆಜರ್ಮೆಂಟ್ ಮಾಡೋಣ. ಈ ಕಪ್ಪಲ್ಲಿ ಫಸ್ಟು ಈ ಕಡೆ ಎಷ್ಟು ಕಪ್ ರವೆ ತಗೊಳ್ತೀನಿ ಅಂತ ಹೇಳ್ತೀನಿ. 1 2 3 ಕಪ್ಪು ರವೆ ಇಲ್ಲಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಉದ್ದಿನಬೇಳೆ ಎಷ್ಟು ಕಪ್ ನೆನೆಸೋದು ಅಂದರೆ 1 ಕಪ್ಪು ಉದ್ದಿನಬೇಳೆ, 1/4 ಕಪ್ಪಷ್ಟು ಸಾಬುದಾನ. ಇವೆರಡನ್ನ ತೊಳೆದು ಚೆನ್ನಾಗಿ ನೆನೆ ಹಾಕಿ. ಎಷ್ಟೊತ್ತು ನೆನೆ ಇಡ್ಬೇಕು ಮ್ಯಾಮ್? ಇದೊಂದು ಈಗ 6 ಗಂಟೆ ಅಲ್ವಾ, 9 ಗಂಟೆಗೆ ರುಬ್ಬೋಣ. ಓಕೆ. ನಾನು ಸಂಜೆ 6 ಗಂಟೆಗೆ ನೆನೆ ಹಾಕಿದ್ದೀನಿ, 9 ಗಂಟೆಗೆ ರುಬ್ಬಿದ್ರೆ ಆಯಿತು. ಇಲ್ಲಿ 3 ರವೆ ತಗೊಂಡಿದ್ದೀನಿ. 3 ಕಪ್ಪು. ಇದನ್ನು ಈಗ ತೊಳೆದು ಇಟ್ಬಿಡ್ತೀನಿ. ಈ ಥರ ರವೆನ 2 ಸಲ ತೊಳೆದು ಇಡಿ. ಹಂಗೆ ಇಡ್ಬೇಕಾ? ಹಾಂ, ಇದು ಹಾಗೆ ಇಡಿ. ಆಮೇಲೆ ಇದನ್ನು ರುಬ್ಬಿಟ್ಟು ಇದಕ್ಕೆ ಹಾಕೋಣ. ಇದ್ರ ಜೊತೆ ಇನ್ನೊಂದು ಐಟಮ್ ಹಾಕ್ತೀನಿ, ಅದು 1 ಕಪ್ ಅನ್ನ. ಉದ್ದಿನಬೇಳೆ ರುಬ್ಬೇಕಾದ್ರೆ 1 ಕಪ್ ಅನ್ನನೂ ಹಾಕಿ ರುಬ್ತೀನಿ ನಾನು. ಓಕೆ. 9 ಗಂಟೆ ಆಗಿದೆ ಆ್ಯಂಡ್ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ. ಈ ಥರ ಮೆತ್ತಗಾಗಬೇಕು. ಈಗ ರುಬ್ಬೋದು. ಓಕೆ. ಸೊ ರುಬ್ಬೋ ಪ್ರೋಸೆಸ್ ತೋರಿಸೋಣ. 2 ಟ್ರಿಪ್ ರುಬ್ಬೋಣ. ಓಕೆ. ಒಂದು ಸ್ವಲ್ಪ ನೀರು ಹಾಕೊಳ್ಳಿ. ಗ್ರೈಂಡ್ರ್ ಇದ್ರೆ ಚೆನ್ನಾಗಿರುತ್ತೆ. ಸೊ ನೋಡಿ, ಇಷ್ಟು ಸಾಫ್ಟಾಗಿ ನೋಡಿ. ಈ ರವೆಗೆ ಹಾಕೋಣ. ಈ ರವೆ ಏನು ನಾವು ತೊಳೆದಿಟ್ಕೊಂಡಿದ್ವಿ ಅದಕ್ಕೆ. ವಿಜಯ್ ರವೆ ಅಂತ ಇದು. ಓಕೆ. ಆ್ಯಂಡ್ ಇವಾಗ ಇನ್ನೊಂದು ಟ್ರಿಪ್ ರುಬ್ಕೊಳ್ಳೋಣ. ಸೊ ಇವಾಗ 1 ಬಟ್ಲು ಅನ್ನ. 1 ಬಟ್ಲು ಅನ್ನನ ಏನು ಸೆಕೆಂಡ್ ಟ್ರಿಪ್ ರುಬ್ಕೋತಾ ಇದ್ವಿ ಅದಕ್ಕೆ 1 ಬಟ್ಲು ಅನ್ನ, 3 ಬಟ್ಲು ರವೆ, 1 ಬಟ್ಲು ಉದ್ದಿನಬೇಳೆ, 1 ಬಟ್ಲು ಅನ್ನ, 3 ಸ್ಪೂನು 1 ಮುಷ್ಟಿಯಷ್ಟು ಸಾಬುದಾನ. ಸೊ ನಮ್ದು 2ನೇ ಟ್ರಿಪ್ಪೂ ರುಬ್ಬಾಗಿದೆ. ಎಷ್ಟು ಸ್ಮೂತಾಗಿ ಬಂದಿದೆ ಅಲ್ಲ? ವಾವ್, ದ ಬ್ಯಾಟರ್ ಇಸ್ ಜಸ್ಟ್ ಅಮೇಸಿಂಗ್. ಆ್ಯಂಡ್ ಆಲ್ಸೋ ಇದು ನಾವು ಶೂಟ್ ಮಾಡ್ತಾ ಇರೋದು 9 ಗಂಟೆ ರಾತ್ರಿ. ನಾವು ಬೆಳಗ್ಗೆ ಹೊಸ ಬಟ್ಟೆಯಲ್ಲಿ ಸಿಗ್ತೀವಿ ಗೈಸ್ ಇಡ್ಲಿ ಮಾಡಬೇಕಾದ್ರೆ. ಇದು ಮನೇಲಿ ರವೆ ಇಡ್ಲಿನೇ ಇಷ್ಟ. ತುಂಬ ಹಿಟ್ಟಾಗ್ಬಿಟ್ರೆ ಇಷ್ಟಪಡಲ್ಲ. ಇದನ್ನ ಈಗ ಮುಚ್ಚಿ ಇಟ್ಬಿಡ್ಬೇಕು. ಬೆಳಗ್ಗೆ ಉಪ್ಪು ಹಾಕೋದು ಇಡ್ಲಿ ಮಾಡ್ಬೇಕಾದ್ರೆ. ಓಕೆ. ಸೊ ಇವರಿಗೆಲ್ಲ ಗುಡ್ ನೈಟ್ ಅನ್ನಿ. ಗುಡ್ ನೈಟ್. ಬೆಳಗ್ಗೆ ಸಿಗೋಣ. ನಮ್ಮಪ್ಪ ನೋಡಿ ಅಲ್ಲಿ ವಾಕ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಬೆಳಗ್ಗೆ ಆಗಿದೆ, ನಾವು ಇಡ್ಲಿ ಬ್ಯಾಟರ್ ತೆಗಿತಾ ಇದೀವಿ. ವಾ, ನೋಡಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದೆ. ಹೌದು, ಊದಿದೆ. ವಾ, ಇವಾಗ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡೋದಾ? ಉಪ್ಪು ಹಾಕಿ ಮಿಕ್ಸ್ ಮಾಡಿ. ಇದನ್ನ ನಾನು ಇಷ್ಟೊಂದು ಯೂಸ್ ಮಾಡಲ್ಲ, ಅರ್ಧ ತಕ್ಕೋತೀನಿ, ಅರ್ಧಕ್ಕೆ ಉಪ್ಪು ಹಾಕಿ ಮಾಡ್ತೀನಿ. ಓಕೆ ಓಕೆ ಓಕೆ. ಇದನ್ನ ಎತ್ತಿಟ್ಬಿಡು. 1 and 1.5
ಟೇಬಲ್ ಅವ್ರಿಗೆ ಗೊತ್ತಾಗತ್ತೆ, ಹಾ. ಹಿಟ್ಟಿಗೆ ತಕ್ಕಂಗೆ ಹಾಕ್ತಾರೆ ಅಷ್ಟೇ. ಇಡ್ಲಿ ಮಾಡಕ್ಕೆ ಇಡೋಣ. ಎಸ್. ಸೊ ನಾವು ಎಣ್ಣೆ ಸವರ್ಕೊಂಡಿದ್ದೀವಿ ಎಲ್ಲ ಪ್ಲೇಟಿಗೆ. ಇವಾಗ ನಮ್ಮ ಇಡ್ಲಿ ಬ್ಯಾಟರ್ ಹಾಕೋಣ. ಒಂಚೂರು ಗ್ಯಾಪ್ ಬಿಟ್ಟಿರ್ಬೇಕಲ್ಲ, ಬಿಕಾಸ್ ಅದು ಊದ್ಕೊಳ್ಳುತ್ತೆ. ಹಾ. ಸೊ ಇವಾಗ ನಾವು ಎತ್ಕೊಂಡು ಹೋಗಿ ಇಲ್ಲಿ ನೀರು ಬಿಸಿ ಮಾಡಕ್ ಇಟ್ಟಿದ್ವಿ. ಇವಾಗ ಸಾಂಬಾರ್ ನಾವು ಮಾಡ್ತಾ ಇದೀವಿ, ನುಗ್ಗೆಕಾಯಿ ಸಾರು. ಆಕ್ಚುಲಿ ಇಡ್ಲಿಗೆ ನಾನು ಬೇರೆ ಸಾಂಬಾರು ಮಾಡ್ತೀನಿ, ಸ್ವಲ್ಪ ಸ್ವೀಟ್ ಬರುತ್ತೆ ಅಂತ ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ, ಹಾಗಾಗಿ ಈ ಸಾಂಬಾರು ಮಾಡೋದು. ನುಗ್ಗೆಕಾಯಿ ಸಾರು ಗೈಸ್ ನಾನು ಬರ್ದ್ಕೊಡ್ತೀನಿ, ತುಂಬಾ ಚೆನ್ನಾಗಿರುತ್ತೆ. ಪ್ಲೀಸ್ ಮಾಡ್ಕೊಂಡು ಟ್ರೈ ಮಾಡಿ. ನೆಕ್ಸ್ಟ್ ಹೇಳಿಮ್ಮ. ಇದರಲ್ಲಿ 1 ಕಪ್ಪು ಬೇಳೆನ ತೊಳೆದು ಇಟ್ಕೊಂಡಿದ್ದೀನಿ. ಇದನ್ನು ಫಸ್ಟು ಬೇಯಿಸ್ಕೊಳ್ಳೋಣ. ಓಕೆ. ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕಿ, ಆಮೇಲೆ ಈರುಳ್ಳಿ ಟೊಮೆಟೊ ಹಾಕಿ ಬೇಯಿಸಿ, ಆಮೇಲೆ ನುಗ್ಗೆಕಾಯಿ ಆಯಿತಾ, ಬೇಯಿಸ್ಕೊಂಡು ಬರೋಣ. ಆಮೇಲೆ ನುಗ್ಗೆಕಾಯಿ ಎಷ್ಟು ವಿಸಿಲ್ ಅಂತ ಏನಾದ್ರು? 2 ವಿಷಲ್. Okay. ಪ್ರತಿ ಸಲ ಬೇಳೆ ಬೇಯ್ಬೇಕಾದ್ರೂ 2 ವಿಷಲ್. ಓಕೆ. ಚೆನ್ನಾಗಿ ಬೇಯುತ್ತೆ. ಸಾರಿಗೆ ಇವಾಗ ಏನೇನು ಬೇಕಂತ ರುಬ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಸ್ವಲ್ಪ ಸಾಕು. ಇದು ಸಾಂಬಾರ್ ಪುಡಿ ಮನೇಲಿ ಮಾಡಿರೋದು. ಇದ್ರದ್ದು ರೆಸಿಪಿ ಇನ್ನೊಂದು ದಿನ ನಾನು ಹಾಕ್ತೀನಿ, ಹೆಂಗೆ ಅಂತ ಹೇಳಿ ಮಾಡೋದು ಪುಡಿನ. ಧನಿಯಾ ಎಲ್ಲ ಇರುತ್ತೆ ಇದರಲ್ಲಿ, ಹಾಗಾಗಿ ಜಾಸ್ತಿ ಹಾಕಿದ್ದೀನಿ. ನುಗ್ಗೆಕಾಯಿ ಸಾರು ಅಂತ ಬಂದಾಗ ಸ್ವಲ್ಪ ಬೆಳ್ಳುಳ್ಳಿ ರುಬ್ಲಿಕ್ಕೂ ಹಾಕೋಬೇಕು. ಬೆಳ್ಳುಳ್ಳಿ ಎಲ್ಲದಕ್ಕೂ ಹಾಕೋದಲ್ಲ, ಸೊಪ್ಪಿನ ಸಾರು ಮತ್ತು ನುಗ್ಗೆಕಾಯಿ ಸಾರು ಮಾತ್ರ ಹಾಕಬೇಕು ರುಬ್ಬಕ್ಕೆ. ಹುಣಸೆ ಹಣ್ಣಿನ ರಸ, ಇದಿಷ್ಟು ರುಬ್ಬೇಕು. ಈಗ ಇದಕ್ಕೆ ನುಗ್ಗೆಕಾಯಿ ಹಾಕೋಣ. ನೋಡು ಬೆಂದಿದೆ. ಓಕೆ. ಬೇಳೆ 2 ವಿಸಿಲ್ ಆಗಿದೆ. ನಾವು ದೊಡ್ಡ ಕುಕ್ಕರಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಈಗ ನುಗ್ಗೆಕಾಯಿ, ಈ ನುಗ್ಗೆಕಾಯಿ, ಉಪ್ಪು, ದಪ್ಪ ಉಪ್ಪು, 1 ನಿಮಿಷ ಇರು, ಆ್ಯಂಡ್ ಒಂದು ಚೊಂಬಲ್ಲಿ ಸ್ವಲ್ಪ ನೀರು ಕಲಿಸ್ಕೊಳ್ಳಿ ಒಂದ್ಸಲ. ನುಗ್ಗೆಕಾಯಿ ಬೇಯಲಿ, ಒಂದು 5 ನಿಮಿಷ ಬೇಯಲಿ ನುಗ್ಗೆಕಾಯಿ. ಓಕೆ. ಆಮೇಲೆ ರುಬ್ಬಿರೋ ಖಾರ ಹಾಕೋಣ. ಕುದೀತಾ ಇದೆ. ಹಾಂ, ಕುದೀತಾ ಇದೆ ನಮ್ಮ ನುಗ್ಗೆಕಾಯಿ. ಇವಾಗ ಏನು ರುಬ್ಬಿದ್ವಲ್ಲ ಆ ಮಸಾಲೆ ಹಾಕೋಣ. ಒಂದು ಸ್ವಲ್ಪ ನೀರು. ನಿಮ್ಗೆ ಎಷ್ಟು ಗಟ್ಟಿ ಬೇಕು ಅಷ್ಟು. ಸೊ ನುಗ್ಗೆಕಾಯಿ ಸಾರು. ತುಪ್ಪ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಅಂದ ಮೇಲೆ ಮಿಕ್ಕಿದ್ದು ಜೀರಿಗೆ. ನುಗ್ಗೆಕಾಯಿ ಸಾರಿಗೆ ಜೀರಿಗೆ ಬೆಳ್ಳುಳ್ಳಿನೇ ಮೇನ್. ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು, ನೀವು ಬೇಕಾದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಇದು ಕುದೀಲಿ.
ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಬೋನಸ್ ನಿಮ್ಮೆಲ್ಲರಿಗೂ. ಸೊ ಅದಕ್ಕೆ ತೆಂಗಿನಕಾಯಿ ತುರಿ ಒಂಚೂರು, ಕಡಲೆ, ಶುಂಠಿ, 2 ಎಸಳು ಬೆಳ್ಳುಳ್ಳಿ, 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಹುಣಸೆಹಣ್ಣಿನ ರಸ, ಸ್ವಲ್ಪನಾ? 1 ಚಮಚ. ಹೌದು, ಜಾಸ್ತಿ ಬೇಡ. ದಪ್ಪುಪ್ಪು. ಚಟ್ನಿಗೆ ಯಾವತ್ತು ದಪ್ಪುಪ್ಪಿರಲಿ. ನಾನಿಲ್ಲಿ ಒಣ ಮೆಣಸು ಹಾಕ್ತಾ ಇದ್ದೀನಿ, ನೀವು ಬೇಕಾದರೆ ಹಸಿ ಮೆಣಸು ಇದೇ ಥರ ಹುರ್ಕೊಂಡು ಹಾಕ್ಕೊಳ್ಳಿ. ಓಕೆ, ರುಬ್ಬಣ. ಹಾಂ, ಈಗ ಇದನ್ನು ರುಬ್ಕೊಂಡು ಬರೋಣ. ಇವಾಗ ನಾವು ಚಟ್ನಿ ಒಗ್ಗರಣೆ ಹಾಕೋತಾ ಇದ್ದೀವಿ. ಸಾಸಿವೆ 1 ಚಮಚ. 1 ಚಮಚ ಬೇಡ, ಒಂದು ಸ್ವಲ್ಪ. ಉದ್ದಿನಬೇಳೆ ಒಂದು ಅರ್ಧ ಚಮಚ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ. ಕರಿಬೇವು. ಸೊ ನಮ್ಮ ಚಟ್ನಿ ರೆಡಿ ಇದೆ, ಮಿಕ್ಸ್ ಮಾಡೋಣ ಈಗ. ಸೊ ನಮ್ಮ ಇಡ್ಲಿ ರೆಡಿ ಇದೆ, ತೆಗಿರಿಮ್ಮ. ಓ, ಬಿಸಿ ಇರುತ್ತೆ ಶಾರಿಗೆ. ಓಕೆ, ಸೊ ಈಗ ಚಮಚದಿಂದ ಹಿಂದೆ ತೆಗಿರಿ. ಸೊ ನಮ್ಮ ತಟ್ಟೆ ರೆಡಿ ಇದೆ. ನಾನು ನಿಮಗೆ ಹತ್ತಿರದಿಂದ ತೋರ್ಸೋಕೆ ಈ ಥರ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಬಿಸಿ ಇದೆ. ಆ್ಯಂಡ್ ಇದು ಎಷ್ಟು ಚೆನ್ನಾಗಿ ಸಾರು ಹೀರ್ಕೊಳ್ಳುತ್ತೆ ಅಂದರೆ ಹೋಟೆಲ್ ರವೆ ಇಡ್ಲಿ ಥರ ಇರುತ್ತೆ ಇದು. ನೋಡಿ, ತುಂಬ ಸಾಫ್ಟ್. ನೋಡಿ, ಸಾಫ್ಟ್ ಇದೆ ಅಲ್ಲ, ತಿನ್ನೋಣ. ಸೊ ಇವಾಗ ಟೇಸ್ಟ್ ಮಾಡೋಣ ಇಡ್ಲಿ. ಫಸ್ಟ್ ಸಾರಾ ಚಟ್ನಿನಾ? ನೀವು ಹೇಳಿ. ಚಟ್ನಿ ಅಂತ ಇದ್ದೀರಾ? ಓಕೆ, ಚಟ್ನಿ. ಸಕ್ಕದೆ. ಈಗ ಸಾರ್ ಜೊತೆ ಟೇಸ್ಟ್ ಮಾಡೋಣ. ಸಕ್ಕದಾಗಿದೆ. ನಮ್ಮಮ್ಮ ಶಬ್ದ ಕಮ್ಮಿ ಮಾಡಿಬಿಟ್ರು ನಂದು ತಿಂದು ಟೇಸ್ಟ್ ಹೇಳಿ ನಿಮಗೆ ಅಂತ. ತುಂಬ ಚೆನ್ನಾಗಿದೆ. ನುಗ್ಗೆಕಾಯಿ ಸಾರು ಅಂತೂ ನಮ್ಮಮ್ಮ ಮಾಡೋದು ತುಂಬ ಫೇವ್ರೇಟ್ ನನಗೆ. ಸೊ ನೀವು ಇಡ್ಲಿ ಜೊತೆ ತಿಂತಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಹೀರ್ಕೊಂಡಿದೆ. ನಂಗೆ ಗೊತ್ತು ನಮ್ಮಪ್ಪ ನನಗಿಂತ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಾರೆ ಇಡ್ಲಿ ಸಾರು ಚಟ್ನಿ ತಿನ್ನೋಕ್ಕೆ, ಬಿಕಾಸ್ ಅವ್ರ ಫೇವ್ರೇಟ್ ಇದು. ಸೊ ನಾವು ಅವರಿಗೂ ತಿನ್ನೋಕ್ಕೆ ಅವಕಾಶ ಮಾಡಿಕೊಟ್ಟು ನಾವು ತಿಂದು ನಿಮಗೂ ತಿನ್ನೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀನಿ. ಹೋಗಿ ಈಗಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ಕಾಮೆಂಟ್ಸಲ್ಲಿ ಹೇಳಿ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ. ಆ್ಯಂಡ್ ಆಲ್ಸೋ ಹೇಳಿ ನಿಮಗೆ ಚಟ್ನಿ ಜೊತೆ ಇಷ್ಟನಾ ಸಾರು ಜೊತೆ ಇಷ್ಟನಾ ಅಂತ. ಓಕೆ, ಬಾಯ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋ ಅಲ್ಲಿ.